ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ನಾನಿವತ್ತು ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವುದೇ ಖರ್ಚಿಲ್ಲದೆ ಈಸಿಯಾಗಿ ಒಂದು ಫೇಶಿಯಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪಾರ್ಲರ್ಗೆ ಹೋಗಿ ಸಿಂಪಲ್ಲಾಗಿ ಒಂದು ಫೇಶಿಯಲ್ ಮಾಡಿಸ್ಬೇಕಂದ್ರೂ 500ಇಂದ 1000 ರೂಪೀಸ್ ಅಂತೂ ಆಗೇ ಆಗುತ್ತೆ. ಅಷ್ಟೊಂದೆಲ್ಲ ಖರ್ಚು ಮಾಡದೆ ಮನೆಯಲ್ಲೇ ಈಸಿಯಾಗಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಅಕಸ್ಮಾತ್ ನೀವು ಪಾರ್ಲರ್ಗೆ ಹೋಗ್ತೀರಾ ಅಂತಂದರೆ ಅಲ್ಲಿ ದುಡ್ಡಿನ ಜೊತೆಗೆ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಸ್ಪೆಂಡ್ ಮಾಡಬೇಕಾಗತ್ತೆ. ಮತ್ತು ಅವ್ರು ಯಾವ್ಯಾವ ಕ್ರೀಮ್ಸ್ ಯೂಸ್ ಮಾಡ್ತಾರೆ, ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತಲೂ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಮನೆಯಲ್ಲೇ ಈಸಿಯಾಗಿ ಇವೆಲ್ಲ ನಾನು ಯೂಸ್ ಮಾಡ್ತಾ ಇರೋದೆಲ್ಲನೂ ನ್ಯಾಚುರಲ್ ಪ್ರಾಡಕ್ಟ್ಸೇ. ನಿಮಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಫೇಶಿಯಲ್ನ 4 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ ಮಾಡೋದು, ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜ್ ಮಾಡೋದು, ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಅಂದರೆ ಮುಖನ ನೀಟಾಗಿ ಕ್ಲೀನ್ ಮಾಡೋದು ಅಂತ. ನಾವು ಡೈಲಿ ಎಷ್ಟೇ ಫೇಸ್ ವಾಶು ಸೋಪೆಲ್ಲ ಹಾಕಿ ಫೇಸ್ ವಾಶ್ ಮಾಡಿದ್ರೂ ನಮ್ಮ ಫೇಸಲ್ಲಿ ಡರ್ಟ್ ಅನ್ನೋದು ಹಾಗೇ ಇರುತ್ತೆ. ಅದಕ್ಕೆ ನಾವು ಇದನ್ನು ಫಾಲೋ ಮಾಡಲೇಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳೋದು. ಈ ಸ್ಕ್ರಬ್ ಏನಕ್ಕಪ್ಪ ಮಾಡ್ಕೊಳ್ಳೋದು ಅಂದರೆ ನಮ್ಮ ಫೇಸಲ್ಲಿ ತುಂಬ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಈ ಸ್ಟೆಪ್ನ ನಾವು ಕಂಪಲ್ಸರಿ ಫಾಲೋ ಮಾಡಬೇಕಾಗತ್ತೆ. ಈ ಸ್ಟೆಪ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಎಲ್ಲನೂ ಎಕ್ಸ್ಫೋಲಿಯೇಟ್ ಆಗಿ ನಮಗೆ ಹೊಸ ಸ್ಕಿನ್ ಬಂದಿರೋ ಥರ ಅನಿಸುತ್ತೆ. ಬಿಕಾಸ್ ನಮ್ಮದು ಆಲ್ರೆಡಿ ಡೆಡ್ ಸ್ಕಿನ್ಸ್ ಎಲ್ಲನೂ ಹೊರಟೋಗುತ್ತೆ, ಅದಕ್ಕೆ ನ್ಯೂ ಲುಕ್ ಬರುತ್ತೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜ್ ಮಾಡೋದು. ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಚೆನ್ನಾಗಿ ಗ್ಲೋ ಬರುತ್ತೆ. ಇದರಲ್ಲಿ 4ನೇ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ಈ ಫೇಸ್ ಪ್ಯಾಕಿಗೋಸ್ಕರ ನಾನು 2 ಸ್ಪೂನ್ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಲಾದರೂ ಹಾಕ್ಬೋದು, ಇಲ್ಲಾಂದರೆ ಮೊಸರಾದರೂ ಹಾಕ್ಬೋದು. ಮೊಸರಿನ ಕೆನೆ ಇದ್ದರೆ ಇಲ್ಲ ಹಾಲಿನ ಕೆನೆ ಇದ್ದರೆ ಅದನ್ನು ಹಾಕೋದ್ರಿಂದ ತುಂಬ ಒಳ್ಳೆ ಗ್ಲೋ ಬರುತ್ತೆ. ನಾನೀಗ ನಮ್ಮ ಫೇಶಿಯಲ್ಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಮಸಾಜ್ ಮಾಡ್ಕೋಬೇಕು ಎಲ್ಲದನ್ನು ನಾನು ನೀಟಾಗಿ ತಿಳಿಸ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಈ ಫೇಶಿಯಲಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್. ಜಸ್ಟ್ ನಮ್ಮ ಫೇಸ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸಿನ ಮೇಲೆ ಏನೂ ಹಚ್ಚಿಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಹಾಲು, ಇದು ಹಸಿ ಹಾಲು ತೊಗೊಂಡಿದ್ದೀನಿ, ಕಾಯಿಸಿರಬಾರ್ದು. ನನ್ನ ಫೇಸ್ ಕ್ಲೀನಾಗಿದ್ದಂಗೆ ಕಾಣ್ತಾ ಇದೆ, ಬಟ್ ಸ್ಟಿಲ್ ನಾವು ಇದನ್ನು ನೀಟಾಗಿ ಹಾಲಲ್ಲಿ ಒರೆಸಿದ್ರೆ ಎಷ್ಟೊಂದು ಡಸ್ಟ್ ಬರುತ್ತೆ ಅಂತ ನೋಡೋಣ. ಥರದೊಂದು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ಈ ಸ್ಟೆಪ್ಗೆ ನಾವು ಯಾವಾಗಲೂ ಹಸಿ ಹಾಲನ್ನೇ ತೊಗೋಬೇಕು, ಕಾಯಿಸಿರೋ ಹಾಲು ತೊಗೋಬಾರ್ದು. ನೀಟಾಗಿ ಕಾಟನ್ ಪ್ಯಾಡಲ್ಲಿ ತೊಗೊಂಡು ಫುಲ್ ಫೇಸ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಇದು ಹಾಲೇ ಆಗಿರೋದ್ರಿಂದ ನಾವು ಲಿಪ್ಸ್ಗೆ ಮತ್ತು ಐಸ್ ಮೇಲೆ, ಅಂಡರ್ ಐಸು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಈ ಸ್ಟೆಪ್ ತುಂಬ ಬೇಗನೆ ಆಗಿಬಿಡುತ್ತೆ. ಜಸ್ಟ್ 2 ಮಿನಿಟ್ಸಲ್ಲೇ ಅಷ್ಟೇ. ನೀಟಾಗಿ ಅದನ್ನೆಲ್ಲ ಒರೆಸಿದ್ದಾದಮೇಲೆ ನಾವು ಲೂಕ್ ವಾಮ್ ವಾಟರು ಇಲ್ಲಾಂದರೆ ಕೋಲ್ಡ್ ವಾಟರ್ ಆದರೂ ಪರವಾಗಿಲ್ಲ, ಜಸ್ಟ್ ನೀಟಾಗಿ ಉಜ್ಜಿದೆ ಜಸ್ಟ್ ವಾಟರ್ ವಾಶ್ ಹಾಕಿಬಿಟ್ಟು ಜೆಂಟಲಾಗಿ ವಾಶ್ ಮಾಡ್ಕೋಬೇಕು. ತುಂಬ ರಫ್ ಆಗೆಲ್ಲ ಹ್ಯಾಂಡಲ್ ಮಾಡಬಾರ್ದು. ನೀವೆಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತೀರಿ ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿರುತ್ತೆ. ಯೂಶಲಿ ಫೇಶಿಯಲ್ ಮಾಡುವಾಗ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ, ಅದಕ್ಕೆ ನಾವು ರಫ್ ಆಗಿರೋ ಕ್ಲಾತ್ಸ್ನೆಲ್ಲ ಯೂಸ್ ಮಾಡಬಾರ್ದು. ಆದಷ್ಟು ಕಾಟನ್ ಕ್ಲಾತ್ಸ್ನೇ ಪ್ರಿಫರ್ ಮಾಡಿ. ಈಗ ಆಲ್ಮೋಸ್ಟ್ ಕ್ಲೆನ್ಸಿಂಗ್ ಎಲ್ಲ ಆಯಿತು. ಒಂದು 2 ಮಿನಿಟ್ಸ್ ಬಿಟ್ಟು ನಾನು ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗು. ನಾನು ಸ್ಕ್ರಬ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೂ ಯಾವುದಾದ್ರೂ ಆದರೂ ಪರವಾಗಿಲ್ಲ. ಜಸ್ಟ್ ಅದು 1 ಸ್ಪೂನು, ಇದೊಂದು ಅರ್ಧ ಸ್ಪೂನು. ಮತ್ತು ಅದನ್ನೆರಡನ್ನೂ ನೀಟಾಗಿ ಹಚ್ಕೊಳ್ಳೋದಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಫ್ಗೆ. ಸೊ ಆ ಪೇಸ್ಟ್ ಏನಿದೆಯಲ್ಲ ಟೊಮ್ಯಾಟೊಯಿಂದ ಅದನ್ನು ತೊಗೊಂಡು ನೀಟಾಗಿ ಸರ್ಕ್ಯುಲರ್ ಮೋಷನ್ಸಲ್ಲಿ ನಾವು ಮಸಾಜ್ ಮಾಡಬೇಕು. ಸ್ವಲ್ಪ ಶುಗರ್ ಎಲ್ಲ ಹಾರ್ಡಾಗಿರುತ್ತಲ್ವ, ತುಂಬ ಜೋರಾಗಿ ಮಾಡಬಾರ್ದು. ನಿಧಾನಕ್ಕೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ಸ್ ಎಲ್ಲನೂ ನೀಟಾಗಿ ಬರುತ್ತೆ. ಸ್ಕಿನ್ನು ಎಕ್ಸ್ಫೋಲಿಯೇಟ್ ಆಗಿಬಿಟ್ಟು ಒಂಥರ ಚೆನ್ನಾಗಿ ಗ್ಲೋ ಬರುತ್ತೆ. ಮತ್ತು ಟೊಮ್ಯಾಟೋಸ್ ಕೂಡ ಅಷ್ಟೇ, ತುಂಬ ವಾಟರ್ ಕಂಟೆಂಟ್ ಇರುತ್ತಲ್ವ, ಅದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ತರುತ್ತೆ. ನಿಮಗೆ ಫೇಶಿಯಲ್ ಮಾಡ್ಕೊಳ್ಳೋಷ್ಟು ತುಂಬ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಟೊಮ್ಯಾಟೊ ಇರುತ್ತಲ್ವ, ಟೊಮ್ಯಾಟೊ ಜ್ಯೂಸಿಂದ ನೀಟಾಗಿ ಮಸಾಜ್ ಮಾಡಿಕೊಂಡ್ರೂ ಅಷ್ಟೇ ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದಾಗ ವೀಕ್ಲಿ ಒನ್ಸು ಆ ಥರ ಟ್ರೈ ಮಾಡಿ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ.
ಫೇಶಿಯಲ್ ಆಗಲಿ, ಸ್ಕ್ರಬ್ ಆಗಲಿ, ಮೇಕಪ್ ಆಗಲಿ ಜಸ್ಟ್ ಫೇಸಿಗೆ ಮಾತ್ರ ಮಾಡೋದಲ್ಲ, ನಮ್ಮ ನೆಕ್ ಕೂಡ ಮಾಡಲೇಬೇಕು. ಇನ್ ಕೇಸ್ ನಮ್ಮ ನೆಕ್ ಏನಾದರೂ ಟ್ಯಾನ್ ಆಗಿ ಡಾರ್ಕ್ ಆಗಿದ್ದರೆ ಈ ಥರ ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ಫೇಸ್ ಸ್ಕಿನ್ನು ಮತ್ತು ನೆಕ್ ಸ್ಕಿನ್ನು ಎಲ್ಲ ಒಂದೇ ಥರ ಕಾಣಿಸುತ್ತೆ. ಈ ಸ್ಟೆಪ್ನ ನಾವು ಸುಮಾರು 10ರಿಂದ 15 ನಿಮಿಷ ಅಂತೂ ಮಾಡಲೇಬೇಕು. ನೀವು ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಗ್ಲೋ ಕಾಣ್ತಾ ಇದೆ, ಬಿಕಾಸ್ ಡೆಡ್ ಸ್ಕಿನ್ಸ್ ಎಲ್ಲನೂ ಹೋಗಿರುತ್ತೆ. ಪ್ರತಿಯೊಂದು ಸ್ಟೆಪ್ ಆದಮೇಲೂ ಅಷ್ಟೇ ಜಸ್ಟ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೋಬೇಕು. ಯಾವುದೇ ಸೋಪ್ ಆ ಥರ ಎಲ್ಲ ಏನೂ ಹಾಕಬೇಡ, ಜಸ್ಟ್ ನಾರ್ಮಲ್ ಕೋಲ್ಡ್ ವಾಟರಲ್ಲಾದರೂ ಕೂಡ ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮಸಾಜ್ ಮಾಡ್ಕೊಳ್ಳೋದು. ಇಲ್ಲಿ ಮಸಾಜ್ ಮಾಡೋದಕ್ಕೆ ನಾನು ಒಂದು ಬಾಡಿ ಲೋಷನ್ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ನಿವಿಯಾದ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಕ್ಸ್ಫೋಲಿಯೇಟ್ ಮಾಡಿದ್ದಾದಮೇಲೆ ನಮ್ಮ ಸ್ಕಿನ್ ಎಲ್ಲನೂ ಸ್ವಲ್ಪ ರೆಡ್ ಆಗಿರುತ್ತೆ, ಯಾಕಂದರೆ ಶುಗರ್ ಅದೆಲ್ಲನೂ ಹೋಗಿ ಡೆಡ್ ಸ್ಕಿನ್ಸ್ ಎಲ್ಲನೂ ಬಂದುಬಿಟ್ಟಿರುತ್ತಲ್ವ. ಸೊ ಅದನ್ನು ಕೂಲ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಮಸಾಜ್ ಮಾಡಬೇಕು. ಮಸಾಜ್ ಮಾಡಬೇಕಾದ್ರೆ ನಾವು ಯಾವತ್ತೂ ಮೇಲಿಂದ ಕೆಳಗಡೆಗೆ ಮಾಡಬಾರ್ದು, ಕೆಳಗಡೆಯಿಂದ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಮಾಡಬೇಕು. ಕೆನ್ನೆಯಿಂದ ಮೇಲಕ್ಕೆ ಮಾಡೋದ್ರಿಂದ ನಾವು ಯಂಗಾಗಿ ಕಾಣ್ತೀವಿ, ಏಜ್ ಆದವ್ರ ಥರ ಕಾಣಲ್ಲ, ಮತ್ತು ಸ್ಕಿನ್ಗೆ ಒಂದು ಗ್ಲೋನೂ ಬರುತ್ತೆ. ಯೂಶಲಿ ವೀಕ್ಲಿ ಒನ್ಸು 10 ಡೇಸ್ ಒನ್ಸು ಅಟ್ಲೀಸ್ಟ್ ಏನಾದರೂ ಒಂದು ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 10ರಿಂದ 15 ಮಾಡಿದಷ್ಟು ಚೆನ್ನಾಗಿರುತ್ತೆ. ಈ ಸ್ಟೆಪ್ ಫಾಲೋ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲನೂ ತುಂಬ ಚೆನ್ನಾಗಾಗತ್ತೆ. ಒಂದು 10 ನಿಮಿಷ ಈ ಮಸಾಜ್ ಎಲ್ಲ ನೀಟಾಗಿ ಮಾಡಾದಮೇಲೆ ಆ್ಯಸ್ ಯೂಶ್ವಲ್ ಕೋಲ್ಡ್ ವಾಟರಲ್ಲಿ ನಾನು ಫೇಸ್ ವಾಶ್ನ ಮಾಡ್ಕೊಂಬರ್ತೀನಿ. ನೀಟಾಗಿ ಮಸಾಜ್ ಎಲ್ಲ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಾದಮೇಲೆ ಫೈನಲ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ನಾನು ಇದಕ್ಕೆ ಆಲ್ರೆಡಿ ಹೇಳ್ದಂಗೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು, 1/2 ಸ್ಪೂನು ಅರಿಶಿಣ ಮತ್ತು ಮೊಸರು ಮತ್ತು ಹಾಲಿನ ಕೆನೆನ ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬ್ರಷ್ ತೊಗೊಂಡು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬ್ರಷೇ ಇರಬೇಕಂತ ಏನಿಲ್ಲ, ಫಿಂಗರ್ಸಲ್ಲಿ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ನನ್ನ ಹತ್ರ ಬ್ರಷ್ ಇದೆ, ಅದಕ್ಕೆ ನಾನು ಬ್ರಷಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಜಸ್ಟ್ ಫೇಸ್ಗೆ ಅಲ್ಲದೆ ಇಯರ್ಸ್ಗೆ ಮತ್ತು ಕತ್ತಿಗೆಲ್ಲದನ್ನು ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ. ಅಕಸ್ಮಾತ್ ನೀವು ಮರ್ತೋದ್ರೆ ನಿಮ್ಮದು ಫೇಸ್ ಕಲರ್ ಒಂದು, ನೆಕ್ ಕಲರ್ ಒಂದು ಎಲ್ಲ ಡಿಫ್ರೆಂಟಾಗಿ ಕಾಣುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಎಲ್ಲ ಈವನ್ ಆಗಿರಬೇಕು ಅಂತಂದರೆ ನೆಕ್ಕು, ಫೇಸು, ಇಯರ್ಸು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಈ ಫೇಶಿಯಲ್ನ ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಈ ಫೇಸ್ ಪ್ಯಾಕೆಲ್ಲನೂ ಅಪ್ಲೈ ಮಾಡಿದ್ದಾದಮೇಲೆ ನನ್ನ ಕಣ್ಣಿಗೆ ಸೌತೆಕಾಯಿ ಇಡ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಸೌತೆಕಾಯಿ ಇಲ್ಲ ಆ ಥರ ಏನಾದರೂ ಇದ್ದರೆ ಕಾಟನ್ ಬಾಲ್ಸ್ಗೆ ನೀವು ಸ್ವಲ್ಪ ರೋಸ್ ವಾಟರ್ನ ಕೂಡ ಹಾಕಿಡ್ಬೋದು. ಈ ಥರ ಸೌತೆಕಾಯಿ ಇಡೋದ್ರಿಂದ ನಮ್ಮ ಅಂಡರ್ ಐಸಲ್ಲಿ ಡಾರ್ಕ್ನೆಸ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಹೋಗುತ್ತೆ. ಈ ಸ್ಟೆಪ್ನ ನಾವು ಅರೌಂಡ್ 10 to 15 ಮಿನಿಟ್ಸ್ ಅಂತೂ ಮಾಡಲೇಬೇಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು 20 ಮಿನಿಟ್ಸ್ ಆದಮೇಲೆ ಅದೆಲ್ಲ ಡ್ರೈ ಆಗಿರುತ್ತಲ್ಲ, ಆಮೇಲೆ ವಾಶ್ ಮಾಡಬೇಕು. ಇಷ್ಟೊಂದೆಲ್ಲ ಸ್ಟೆಪ್ಸ್ ಫಾಲೋ ಮಾಡಾದಮೇಲೆ ನಮ್ಮ ಸ್ಕಿನ್ ಸ್ವಲ್ಪ ರೆಡ್ ಆಗಿಬಿಟ್ಟು ಸ್ವಲ್ಪ ರಫ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಕೂಲಿಂಗ್ ಎಫೆಕ್ಟ್ ಬರೋದಕ್ಕೋಸ್ಕರ 1-2 ಐಸ್ ಕ್ಯೂಬ್ ತೊಗೊಂಡು ಅದರಲ್ಲಿ ನೀಟಾಗಿ ಜಂಟಲಾಗಿ ಮಸಾಜ್ ಮಾಡ್ಕೋಬೇಕು. ಸೊ ದಟ್ ಆ ರೆಡ್ನೆಸ್ಸು ಪಫಿನೆಸ್ ಎಲ್ಲ ಹೋಗುತ್ತೆ. ಈ ಥರ ಸ್ಟೆಪ್ಸ್ನ ನೀವು ಅಂದರೆ ಫೇಶಿಯಲ್ನ ನೀವು ಮಂತ್ಲಿ ಒಂದ್ಸಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.